ಎಲ್ಲರಿಗೂ ಶರಣು ಶರಣಾರ್ಥಿ. ಇವತ್ತಿನ ನನ್ನ ಈ ವಿಡಿಯೋ ಮನಸ್ಸು ಬೇರೆ ಬೇರೆ ಕಡೆ ಹರಿದಾಗ, ಬೇರೆ ಬೇರೆ ದಿಕ್ಕಿಗೆ ಹೋದಾಗ, ನಮ್ಮ ಮನಸ್ಸಿಗೆ ಏಕಾಗ್ರತೆ ಸಿಗದೇ ಇದ್ದಾಗ, ನಾವು ಜೀವನದಾಗ ಯಾವುದೋ ಒಂದು ಗುರಿಯನ್ನು ಮುಟ್ಟಲಾರ್ದೆ ಹೋದಾಗ, ಗುರಿ ಮುಟ್ಟುವಲ್ಲಿ ಪ್ರಯತ್ನ ಪಡಾತಿರ್ತೀವಿ, ಆಗತ್ತಿಲ್ಲ ಅಂತಂದಾಗ, ಆ ನಮ್ಮ ಬೇರೆ ಬೇರೆ ಕಡೆ ಹರಿಯುವಂಥ ಮನಸ್ಸನ್ನು ನಾವು ಹೆಂಗೆ ತೊಗೊಂಬಂದು ಸೀಮಿತಕ್ಕೆ ಇಟ್ಕೊಂಡು ನಮ್ಮ ಗುರಿಯನ್ನು ಮುಟ್ಟಬಹುದು ಅಂತ ಹೇಳಿ, ಇದಕ್ಕೆ ನಾವೊಂದು ಬೆಸ್ಟ್ ಉದಾಹರಣೆ ಅಕ್ಕ ಮಹಾದೇವಿ 12ನೇ ಶತಮಾನದ ವೀರವೈರಾಗಿಣಿ ಅಕ್ಕ ಮಹಾದೇವಿ ತಾಯಿಯವರ ವಚನವನ್ನು ತೊಗೊಂಡು ಹೇಳ್ತೀನಿ. 12ನೇ ಶತಮಾನದಾಗ ನೋಡ್ರಿ, ಅವಾಗ ಕಾಲ ಭಾಳ ಭಯಂಕರ ಇತ್ತು. ಅದ್ರನ್ಯಾಗ ಹೆಣ್ಮಕ್ಳಿಗಂತೂ ಇನ್ನೂ ಸ್ಥಿತಿಗತಿಗಳು ಭಾಳ ಅಂದ್ರೆ ಭಾಳ ಕೆಟ್ಟಿತ್ತು. ಅಂಥದ್ರನ್ಯಾಗನೇ ಅಕ್ಕ ಮಹಾದೇವಿ ತಾಯಿಯವರು ತಮ್ಮ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಿ ವಚನಗಳನ್ನು ಬರೀತಾರೆ. ಕನ್ನಡದ ಪ್ರಪ್ರಥಮ ಕವಿಯತ್ರಿ ಆಗ್ತಾರೆ. ನಾ ಯಾಕೆ ಅಕ್ಕ ಮಹಾದೇವಿ ತಾಯಿಯವ್ರನ್ನ ಹೆಚ್ಚಿಗೆ ಹೇಳಾಕತ್ತೀನಿ ಅಂತಂದ್ರೆ, ಅಂಥ ಕಷ್ಟ ಕಾಲದೊಳಗೇ ಹೆಣ್ಮಕ್ಳಿಗೊಂದು ಸ್ವಾತಂತ್ರ್ಯವನ್ನು ಕೊಟ್ಟು ಹೆಣ್ಣು ಕೊಣದ ತಿಲಕ ಆಗಿ ಹೋದಂಥವ್ರು ಅಕ್ಕ ಮಹಾದೇವಿ. ಅವ್ರಿಗೆ ಮನಸ್ಸಿರಲಿಲ್ಲೇನೋ, ಅವ್ರಿಗೂ ನಮ್ಮಂಗ ದೇಹ ಇತ್ತು, ಅವ್ರಿಗೂ ನಮ್ಮಂಗ ಮನಸ್ಸಿತ್ತು. ಆದರೆ ಆ ಮನಸ್ಸಿನ ಏಕಾಗ್ರತೆಯನ್ನು ಹೆಂಗೆ ತೊಗೊಂಡವ್ರು ತಮ್ಮ ಕಾರ್ಯ ಸಾಧನೆಯನ್ನು ಮಾಡಿದ್ರು, ತಮ್ಮ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಿದ್ರು. ಒಂದು ಬಳ್ಳಿಗಾವಿ ಹತ್ತಿರ ಇರುವ ಉಡುತಡಿಯಿಂದ ಬಸವ ಕಲ್ಯಾಣಕ್ಕೆ ಹೋಗಿ, ಬಸವ ಕಲ್ಯಾಣದಿಂದ ಅಂದ್ರೆ ಮತ್ತು ಅಲ್ಲಿ ಶ್ರೀಶೈಲ ಕಡೆ ಹೋಗ್ತಾರೆ, ಕದಳಿ ಬನಕ್ಕೆ, ಅಲ್ಲಿ ಹೋಗೋರೆಲ್ಲ ಸಾಧನೆಯನ್ನು ಮಾಡ್ತಾರೆ. ಇನ್ನೂ ತನ ಭೂಮಿ ಮೇಲೆ ಅಂಥ ಒಂದು ವೀರ ವೀರಾಗಿಣಿ ಯಾರೂ ಹುಟ್ಟು ಬಂದಿಲ್ಲ. ಅದಕ್ಕೆ ಮನಸ್ಸು ಅವಾಗೂ ಹಂಗೆ ಇತ್ತು, ಇವಾಗೂ ಹಂಗೆ ಐತಿ. ಆದ್ರೆ ಅದ್ರದ್ದು ಸಂಚಲನದ ಪರಿ ಏನೈತಲ್ಲ ಅದು ಬೇರೆ ಬೇರೆ ಆಗೈತಿ. ಅಕ್ಕನ ವಚನ ಏನು ಐತಂತಂದ್ರೆ, ವೇದ ಶಾಸ್ತ್ರ ಆಗಮ ಪುರಾಣಗಳೆಲ್ಲವೂ ಕುಟ್ಟಣವ ಕುಟ್ಟಿದ ನುಚ್ಚು ತೌಡು ಕಾಣಿರು, ಅದು ಕುಟ್ಟಲೇಕೆ ಕುಸುಕಲೇಕೆ, ಅತ್ತಲಿತ್ತ ಹರಿವ ಮನದ ಶಿರವನ್ನರಿದಡೆ ಬಚ್ಚ ಬರಿಬೇಯಲು ಕಾಣ ಚನ್ನಮಲ್ಲಿಕಾರ್ಜುನ. ಇಲ್ಲಿ ಅಕ್ಕ ಹೇಳ್ತಾರೆ, ಉಸಿರಿನಿಂದ ಮನಸ್ಸು ಹೆಂಗೈತಿ ಅಂತಂದು ಹೇಳಿ. ಉಸಿರಿನಿಂದ ಮನಸ್ಸು, ಮನದಿಂದ ರಸ, ರಸದಿಂದ ಭಾವ ಅಂತಂದು ಹೇಳ್ತಾರೆ. ನೋಡು, ವೇದಶಾಸ್ತ್ರ ಆಗಮ ಪುರಾಣ ಎಲ್ಲ ಐತ್ಲ, ಅವೇನಂದ್ರೆ ಅವ್ರು ಹೇಳಿದರು, ಹಿಂಗೆ ಮಾಡಿದರು, ಹೋದರು ಅಂತಂದೆಲ್ಲ ಇರ್ತಾವ. ಆದರೆ ಅದನ್ನು ನಾ ಹೇಳ್ತೇನೆ, ಇಲ್ಲಪ್ಪ ನೀ ಹಿಂಗೆ ಹೋಗಿ ಓದ್ಕೊಂಡ್ರೆ ಆಕೈತಿ ಅಂತ ಹೇಳ್ತೀನಿ. ಸ್ವಲ್ಪ ಹೊತ್ತು ಓದ್ತೀವಿ, ಓದಿ ಆದ್ಮೇಲೆ ನಮಗೆ ಅದು ಸಿಗಂಗಿಲ್ಲ. ಅವಾಗ ಮತ್ತು ನಮಗೆ ಬೇಜಾರಾಗ್ಬಿಡ್ತೈತಿ. ಯಾಕಂದ್ರೆ ನಮ್ಮ ಮನಸ್ಸನ್ನು ಹಿಡಿತಕ್ಕೆ ತಂದು ನಾವು ಮನಸ್ಸಿನ ಮೇಲೆ ಸಾಧನೆಯನ್ನು ಮಾಡ್ಬೇಕು. ಅದನ್ನು ಬಿಟ್ಟು ಯಾರೋ ಹೇಳಿದರು ಅಷ್ಟು ಮಾಡ್ತೀವಿ, ಅದು ಓದ್ಕೊಳ್ಳೋ ಮತ್ತು ಮನಸ್ಸು ಚಂಚಲ ಆಗ್ಬಿಡ್ತೈತಿ. ಅದಕ್ಕೆ ಅವ್ರು ಹೇಳ್ತಾರೆ ಇಲ್ಲಿ, ಅತ್ತಲಿತ್ತ ಹರಿವ ಮನದ ಶಿರವನ್ನರಿದಡೆ ಬಚ್ಚ ಬರಿ ಬಯಲು ಕಾಣ ಚನ್ನಮಲ್ಲಿಕಾರ್ಜುನ ಅಂತ ಹೇಳ್ತಾರೆ. ನೋಡ್ರಿ, ಉಸಿರಾಟದ ಕಡೆ ನಾವು ಲಕ್ಷ್ಯ ಕೊಟ್ವಿ ಅಂತಂತಂದ್ರೆ ಉಸಿರು ಏನಾಗ್ತೈತಂದ್ರೆ ಲಯಬದ್ಧವಾಗಿ ಹೋಗಕ್ಕೆ ಶುರು ಆಗ್ತೈತಿ. ಉಸಿರು ಲಯಬದ್ಧವಾಗಿ ಹೋಗಕ್ಕೆ ಶುರು ಆತಂತಂದ್ರೆ ಮನಸ್ಸು ಶಾಂತ ಆಕೈತಿ. ಮನಸ್ಸು ಶಾಂತ ಆತಂತಂದ್ರೆ ನೀವು ಏನು ಅಂದ್ಕೊಂಡಿರ್ತೀರಲ್ಲ, ಇಲ್ಲ ನಾವು ಓದಾತಿದ್ರ ಕಡೆ ಕಾನ್ಸಂಟ್ರೇಷನ್ ಸಿಗತ್ತಿಲ್ಲ, ನಾ ಈಗ ಇದನ್ನು ಓದ್ತೀನಿ ಅಂತಂದು ಹೇಳಿದಾಗ ಅದೇನಾಕೈತಿ, ನಾ ಇದನ್ನು ಓದಾತೀನಿ ಅಂತ ಹೇಳಿ ನಾವು ಏನು ಉಸಿರು ತೊಗೋತೇವಲ್ಲ, ಆ ಉಸಿರು ಹಂಗೆ ಹೋಗಿ ನಮ್ಮ ಪ್ರತಿ ಜೀವಕೋಶಗಳು ಅದೇ ಕೆಲಸ ಕಾರ್ಯಗಳನ್ನು ಮಾಡ್ತವೆ. ಆದರೆ ನಾವೇನು ಮಾಡ್ತೀವಿ, ಅದನ್ನೇ ಮಾಡಾತಿಲ್ಲ. ಎಲ್ಲರೂ ಬರೀ ವಚನಗಳನ್ನು ಓದಾಕತ್ತಿಲ್ಲ, ಬೇರೆ ಯಾರು ಹೇಳೋದು ಕೇಳತ್ತಿಲ್ಲ. ಅವೆಲ್ಲ ಬೇರೆ ಯಾರು ಕೇಳೋದಕ್ಕೇನಾಯ್ತಲ್ಲ, ಹೆಚ್ಚು ನಾವು ನಮ್ಮ ಮನಸ್ಸಿನ ಜೊತೆ ಸಾಧನೆ ಮಾಡ್ಬೇಕಂದ್ರೆ ನಾವು ಸ್ವಯಮಾಗಿ ಕೂಡಬೇಕು. ನಮ್ಮ ಗುರಿ ಏನಂತ ನಮಗೆ ಗೊತ್ತಿರಬೇಕು. ಈಗ ನನಗೊಂದು ಯೂತ್ಸ್, ಸ್ಪೆಷಲಿ ಯೂತ್ಸ್ 18ಇಂದ ಈ 26, 30 ತನಕ ಏನು ಇರ್ತಾರಲ್ಲ, ಅವ್ರಿಗೊಂದು ಗುರಿ ಮುಟ್ಟುವುದು ಹೆಚ್ಚು ಅವಶ್ಯಕತೆ ಇರ್ತೈತಿ. ಯಾಕಂದ್ರೆ ಲೈಫ್ ಸೆಟ್ಲ್ ಆಗೋದು ಈ ಟೈಮ್ ಒಳಗಂತ ಇರ್ತೈತಿ. ಅವಾಗ ನೀವೇನು ಮಾಡ್ಬೇಕು, ಈಗ ನನಗೊಂದು ನಾ ಮಿಲ್ಟ್ರಿ ಎಕ್ಸಾಮ್ ಬರೀಬೇಕು, ನಂಗೆ ಅದು ಪಾಸ್ ಆಗೋದೈತಿ ಅಂತಂದಾಗ ನನ್ನ ಮನ್ಸು ಭಾಳ ಚಂಚಲಾಗತೈತಿ ಅಂದ್ಕೊಂಡು ಏನಾರು ಅನ್ಸಾತಿತ್ತು ಅಂತಂದ್ರೆ ಇಲ್ಲ, ನೀವು ಸಾಯಂಕಾಲ ಬೆಳಗ್ಗೆ ಯಾವಾಗ ನಿಮಗೆ ಫ್ರೀ ಟೈಮ್ ಸಿಗ್ತೈತಿ, ಇಲ್ಲ ಬೆಳಗಿಂದ 4ರಿಂದ 6 ಅನ್ನುವಂಥ ಒಂದು ಏನು ಸಮಯ ಐತಲ್ಲ, ಅದು ಭಾಳ ಒಳ್ಳೆಯದಿರ್ತೈತಿ. ಅವಾಗ ನೀವು ಎದ್ದು ಸ್ಟ್ರೇಟಾಗಿ ಕೂತ್ಕೊಂಡು ನಿಮ್ಮ ಬೆನ್ನು ಹುರಿಯನ್ನು ಸೀದಾ ಇಟ್ಕೊಂಡು ನಿಮ್ಮ ಉಸಿರಾಟದ ಕಡೆ ಲಕ್ಷ್ಯ ಕೊಡಬೇಕು. ನೀವು ಲಿಂಗಾಯತರಿದ್ರಿಂದ ಇಷ್ಟಲಿಂಗ ದೃಷ್ಟಿಯೋಗ ಮಾಡಿದರೆ ಇವ್ಯಾವ ಅವಶ್ಯಕತೆ ಬೀಳಂಗಿಲ್ಲ. ಯಾಕಂದ್ರೆ ಆ ಇಷ್ಟಲಿಂಗಯ್ಯ ಅವನ್ನೆಲ್ಲವನ್ನು ಹಿರ್ಕೋತಿರ್ತಾನೆ. ಅದಕ್ಕೆ ಉದಾಹರಣೆ ಚನ್ನಬಸವಣ್ಣವರು, ಅಕ್ಕ ಮಹಾದೇವಿ ತಾಯಿಯವರೆಲ್ಲ ಅದಾರೆ. ಅದನ್ನು ಆಗಿಲ್ಲ ಅಂದ್ರೂ ನಿಮಗೆ ಏನಾರ ಮತ್ತು ಕಾನ್ಸಂಟ್ರೇಟ್ ಮಾಡೋದಿತ್ತು ಅಂತಂದರು ಸೀದಾ ಕೂತ್ಕೋಬೇಕು. ಕೂತ್ಕೊಂಡು ಉಸಿರಾಟದ ಕಡೆ ಲಕ್ಷ್ಯ ಕೊಡಬೇಕು. ಕಣ್ಣು ಮುಚ್ಚಿ ನಾನು ಉಸಿರು ಒಳಗೆ ಹೋಗತ್ತೈತಿ, ಉಸಿರು ಹೊರಗೆ ಬರತ್ತೈತಿ ಅಂತ ಪ್ರತಿ ಉಸಿರಿನ ಕಡೆ ನಾವು ಲಕ್ಷ್ಯ ಕೊಟ್ಟಾಗ ಏನಾಗ್ತೈತಿ ಅಂತಂದ್ರೆ ಆ ಉಸಿರು ಲಯಬದ್ಧವಾಗಿ ಹೋಗ್ತೈತಿ. ಒಂದು 3-4 ನಿಮಿಷ ಆದಾಗ ಮತ್ತು ನಿಮ್ಮ ಮನಸ್ಸು ಚಂಚಲ ಆಕೈತಿ. ಆ ನಿಮ್ಮ ಉಸಿರಿನ ಕಡೆ ಇದ್ದಿದ್ದ ಲಕ್ಷಣ ತಪ್ಪಿಸ್ತೈತೆ. ಅದು ತಪ್ಪಿಸಿದಾಗೂ ಮತ್ತು ನೀವು ಅದನ್ನು ಉಸಿರಾಟದ ಕಡೆನ ಮತ್ತು ಮರಳಿ ತೊಗೊಂಬರ್ಬೇಕು. ಇದನ್ನು ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದಂಗೆ ನಿಮ್ಗೊಂದು ಗ್ರಿಪ್ ಸಿಗ್ತೈತಿ. ಆ ಗ್ರಿಪ್ ಸಿಕ್ಕಾಗ ಒಂದು ಮನಸ್ಸಿನ ಉಸಿರಾಟದ ಕಡೆನ ಲಕ್ಷ್ಯ ಇಟ್ಟಾಗೈತಲ್ಲ, ಮನಸ್ಸು ಭಾಳ ಶಾಂತ ಆಗ್ತೈತೆ. ಆ ಮನಸ್ಸು ಭಾಳ ಶಾಂತ ಆದಾಗ ನಾ ಈ ಮಿಲ್ಟ್ರಿ ಎಕ್ಸಾಮ್ ಬರ್ದೀನಿ, ನಾ ಪಾಸ್ ಆಗೀನಿ, ನಾ ಒಳ್ಳೆ ಪೋಸ್ಟ್ ಒಳಗಿದ್ದೀನಿ, ನಾ ಖುಷಿಯಾಗದೀನಿ, ನಾ ಅಂದ್ಕೊಂಡಿದ್ದೆಲ್ಲ ಈಡೇರಿಸ್ಕೊಂಡೀನಿ,
ನಾ ಸಮಾಜಕ್ಕೂ ಒಳ್ಳೆಯದನ್ನು ಮಾಡತ್ತೀನಿ. ಈ ಥರ ನೀವು ಪದೇ 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 ಹೇಳಬೇಕು. ನಿಮ್ಮ ಹೋಗುವಂಥ ಪ್ರತಿ ಉಸಿರು ಐತಲ್ಲ ಅದನ್ನೇ ಒಯ್ಯಬೇಕು. ಅದನ್ನೇ ಒಯ್ದಾಗ ಪ್ರತಿ ಜೀವಕೋಶಗಳು ಏನು ಮಾಡ್ತಾವೆ ಅಂತಂದ್ರೆ ಅದನ್ನು ಆರ್ಡರ್ ಅಂತ ತಿಳ್ಕೊಂಡು ನಿಮ್ಮ DNA ಅದು ಡಿಕೋಡಿಂಗ್ ಆಗ್ತೈತಿ ಅಂತ ಹೇಳ್ತಾರೆ. ಹಂಗಾದಾಗ ಏನಾಗ್ತೈತಿ, ನಮ್ದೆಲ್ಲ ಕೆಲಸಗಳು ಸರಳಾಗಿ ಆಕ್ಕೋತ ಹೋಗ್ತಾವೆ. ನಮ್ಮ ಜೀವನದ್ನಾಗ ಏನೋ ತೊಡಕದಾವ, ನಾವು ಅಂದ್ಕೊಂಡಿದ್ದೇನೂ ಸಾಧಿಸಾತಿಲ್ಲ ಅಂತಂದ್ರೆ ಅದಕ್ಕೆ ನಮ್ಮ ಮನಸ್ಸು ನಮ್ಮೊಳಗಿರುವಂಥ ಭಯನೇ ಕಾರಣ. ನಾವು ಯಾವುದೋ ವ್ಯಕ್ತಿ ವಸ್ತುವಿನ ಬಗ್ಗೆ ಭಯ ಇಟ್ಕೊಂಡಿರ್ತೀವಿ, ಅದನ್ನು ದಾಟಿ ಹೋಗೋಕ್ಕಾಗಂಗಿಲ್ಲ. ಅದನ್ನೆಲ್ಲವನ್ನೂ ನಾವು ಗೆಲ್ಲಬೇಕಂತಂದ್ರೆ ನಮ್ಮ ಒಳಗಿರುವಂಥ ಆ ಒಂದು ಅಂತರಂಗದ ಮನಸ್ಸು ಏನೈತಲ್ಲ ಅದನ್ನು ಮನಸ್ಸಿನ ಕಾಮನೆಗಳನ್ನು ಅವನ್ನೆಲ್ಲವನ್ನೂ ನಾವು ಹಿಡಿತಕ್ಕೆ ತಂದಿಟ್ಕೊಂಡು ಗೆಲ್ಲಬೇಕು. ಎಲ್ಲರಿಗೂ ಒಮ್ಮೊಮ್ಮೆ ಆಕ್ಕಿರ್ತೈತೆ, ಒಬ್ಬೊಬ್ರಿಗೆ ಭಯ ಇರೋಂಗಿಲ್ಲ, ಏನೂ ಇರೋಂಗಿಲ್ಲ, ಆದರೂ ಮಾಡ್ತಿರ್ತಾರೆ. ಆದರೆ ಕೆಲವೊಂದು ಅಂದ್ಕೊಂಡಿದ್ದು ಅಚೀವ್ಮೆಂಟ್ ಮಾಡೋಕ್ಕಾಗ್ತಿರಂಗಿಲ್ಲ. ಅದು ಮಾಡೋ ಸಲುವಾಗೇನೆ ನಾವು ಪ್ರಯತ್ನ ಪಡ್ಬೇಕು. ಸೀದಾ ಕೂತ್ಕೋಬೇಕು. 21 ನಿಮಿಷ ಕುಂತ್ರಂತೂ ಇನ್ನೂ ಭಾಳ ಚಲೋ. ಯಾಕಂತಂದ್ರೆ ನಮ್ಮ ಪ್ರತಿಯೊಂದು ಉಸಿರು ಹೋಗಿ ಒಳಗೆ ಹೋಗಿ ಅದೆಲ್ಲ ಜೀವಕೋಶಗಳಿಗೆ ಮುಟ್ಟಿ ಹೊರಗೆ ಇರುವಂಥ ಒಳಗೆ ನಮ್ದು ಬರೀ ನಾವು ಒಳಗೆ ತುಂಬುದ್ರಕ್ಕಿಂತ ಒಳಗೆ ತುಂಬ್ಕೊಂಡಿದ್ದನ್ನು ಹೊರಗೆ ಹಾಕಬೇಕಲ್ಲ. ಈಗ ಒಳಗೆ ಏನೋ ಹೊಸದು ಹೋತು ಅಂತಂದ್ರೆ ಹಳೆದನ್ನು ಹೊರಗೆ ಹಾಕಲೇಬೇಕು. ಆ ಹಳೆವದು ಹೆಂಗೆ ಹೊರಗೆ ಹಾಕ್ಬೇಕಂತಂದ್ರೆ ಅವು ನಮ್ಮ ವಿಚಾರಗಳ ಅಲೆಗಳೊಳಗೆ ಬರ್ತಿರ್ತಾವೆ. ಅವ್ನು ಸುಮ್ಮನೆ ನೋಡ್ಬೇಕು ನಾವು ಅಷ್ಟೇ, ಅಬ್ಸರ್ವ್ ಮಾಡ್ತಾ ಹೋಗ್ಬೇಕು. ಅದನ್ನು ಯಾವುದನ್ನು ತಡಿಬಾರ್ದು, ಏನು ಹಂಗೆ ವಿಚಾರ ಮಾಡಬಾರ್ದು ಅಂತಂತ ಅದನ್ನ ಅಲೆಗಳನ್ನು ಹೋಗಕ್ಕೆ ಬಿಡಬೇಕು. ಹೋಗಕ್ಕೆ ಬಿಟ್ಟಾದ್ಮೇಲೆ ನೀವು ಹೊಸ ವಿಚಾರಗಳನ್ನು ಮನಸ್ಸಿನ ಒಳಗೆ ತುಂಬ್ತಾ ಹೋದ್ರಿ ಅಂತಂದ್ರೆ ಯಾವುದು ಹೆಚ್ಚು ಬಲವಾಗಿರ್ತೈತಲ್ಲ ಆ ಶಕ್ತಿಗಳು ಆ ವಿಚಾರಗಳು ಕೆಲಸ ಮಾಡೋಕ್ಕೆ ಶುರು ಮಾಡಿಬಿಡ್ತಾವೆ. ಅದಕ್ಕೆ ನಾವು ಹೆಚ್ಚು ನಮ್ಮ ಆ ಗುರಿ ಮುಟ್ಟು ತನನ ನಮ್ಮ ಗುರಿ ಏನೈತಲ್ಲ ಆ ಗುರಿನ ಊಟ ಮಾಡುವಾಗ, ನಿದ್ದೆ ಮಾಡುವಾಗ, ಕೆಲಸ ಮಾಡುವಾಗನೂ ಸದಾ ನಾವು ಹೇಳ್ತಾನೆ ಇರಬೇಕು. ಈಗ ಕೆಲವೊಂದು ನಾವು ಹೇಳ್ತಿರ್ತೀವಿ ಮಾಡಿರಿ ಅಂತಂದ ಮಾಡಿರಿ ಅನ್ನೋದಕ್ಕಿಂತ ನಾವು ಅದನ್ನು ಸ್ವತಃ ಮಾಡಿ ಅನುಭವಿಸಿದಾಗನ ಗೊತ್ತಾಕೈತಿ. ಯಾಕಂತಂದ್ರೆ ಈ ಸಾಧನೆ ಅನ್ನೋದೈತಲ್ಲ ಸ್ವಾನುಭವದ ತೃಪ್ತಿ ಅಂತ ಹೇಳ್ತಾರೆ. ಅಂದ್ರೆ ನಾವು ಅಂದ್ಕೊಂಡು ನಾವೇ ಮಾಡಿದಾಗ ಮಾತ್ರ ಅದು ಹೆಚ್ಚು ಸಕ್ಸಸ್ ಆಕೈತಿ. ಬೇರೆಯವ್ರು ಯಾರೋ ಬರ್ತಾರೋ ಅನ್ನೋದಕ್ಕಿಂತ ಮತ್ತು ಅದನ್ನೇ ನೀವು ಗುರಿ ಮುಟ್ಟಿದ ಮೇಲೆ ನಿಮ್ಗೊಂದು ಸಿಹಿ ಹಣ್ಣಿಂದ ತೃಪ್ತಿನ ಬೇರೆ ಇರ್ತೈತಿ. ನಾ ಮಾಡಿದೆ, ನಾ ಖುಷಿಪಟ್ಟೆ, ನನಗೆ ದಾರಿ ಒಳಗೇನು ಅಡೆತಡೆ ಬರಲಿಲ್ಲ ಅನ್ನೋದು. ಎಲ್ಲ ಯೂಸ್ ಮಾಡಿರಿ. ಇದು ಯೂಟ್ಯೂಬ್ ಅಪ್ಲೋಡ್ ಮಾಡ್ತೇನೆ, ನೋಡಿರಿ. ಮತ್ತು ನಿಮ್ಗೆ ಬೇರೆ ಬೇರೆ ಏನಾರು ಪ್ರಾಬ್ಲಮ್ಸ್ ಇದ್ದರೆ ನನ್ನ ಪರ್ಸ್ನಲ್ ನಂಬರಿಗೆ ಮೆಸೇಜಸ್ ಹಾಕಿರಿ, ಅದ್ರ ಮೇಲೆ ವಿಡಿಯೋ ಮಾಡ್ತೇನೆ, ಇಲ್ಲ ನಿಮ್ಗೆ ಹೇಳ್ತೇನೆ. ಆಲ್ ದ ಬೆಸ್ಟ್.